ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ. ಸಂಚಿಕೆ ಶುರುವಿನಲ್ಲಿ ಕಾರ್ ಸ್ಕ್ರ್ಯಾಚ್ ಆಗಿರುತ್ತೆ. ಹಾಗಾಗಿ ಕುಸುಮ ಮತ್ತು ಭಾಗ್ಯ ಕಾರನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಮಾತ್ರ ಮಧ್ಯದಲ್ಲೇ ಮಿಸ್ ಆಗಿಬಿಟ್ಟಿರ್ತಾರೆ. ಇನ್ನೊಂದು ಕಡೆ ಭಾಗ್ಯ ಮತ್ತು ಕಾರನ್ನು ನಿಲ್ಲಿಸ್ಬಿಟ್ಟು ಆ ಕಡೆ ಕುಸುಮ ಆ ಕಡೆ ಈ ಕಡೆ ನೋಡ್ತಾ ಇರ್ತಾರೆ. ಕಾರನ್ನು ಎಲ್ಲೋದಾ ಅಂತ ಹೇಳಿ ನೋಡ್ತಾ ಇರ್ತಾರೆ. ಆದರೆ ಈ ಕಡೆ ಭಾಗ್ಯ ಮಾತ್ರ ಕಾರ್ ಸ್ಕ್ರ್ಯಾಚ್ ಆಗಿರೋದನ್ನು ನೋಡಿಬಿಟ್ಟು ತುಂಬಾ ಬೇಜಾರು ಮಾಡ್ಕೊತಾ ಇರ್ತಾಳೆ. ಆಗ ಅಲ್ಲಿ ಕುಸುಮ ಬಂದು, ಭಾಗ್ಯ ಹೋಗ್ಲಿ ಬಿಡಮ್ಮ, ಇವಾಗ ಏನು ಮಾಡೋಕ್ಕಾಗತ್ತೆ, ಅವನು ಆವಾಗಲೇ ಮಾಡೋದನ್ನ ಮಾಡಿಬಿಟ್ಟು ಈಗ ತಪ್ಪಿಸ್ಕೊಂಡು ಹೋಗ್ಬಿಟ್ಟಿದ್ದಾನೆ. ಒಂದು ವೇಳೆ ಅವನೇನೋ ನನ್ನ ಕೈಗೆ ಸಿಕ್ಕಿದ್ದಿದ್ರೆ ನಾನು ಮಾತ್ರ ಅವನೇನೋ ಸುಮ್ಮನೆ ಬಿಡ್ತಾ ಇರಲಿಲ್ಲ. ಬೇಜಾರು ಮಾಡ್ಕೋಬೇಡ, ಬೇಜಾರು ಮಾಡ್ಕೊಂಡ್ರೆ ಏನು ಬಂತು, ಆವಾಗ ಆಗೋದೇನೋ ಆಗೋಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ಹೋಗ್ಲಿ ಬಿಡು ಅಂತ ಭಾಗ್ಯನ ಸಮಾಧಾನ ಮಾಡ್ತಾ ಇರ್ತಾರೆ. ಆದರೂ ಅತ್ತೆ ನಾವು ಅಷ್ಟೊಂದು ಕಷ್ಟಪಟ್ಟು ಇಷ್ಟು ಆಸೆ ಪಟ್ಟು ತೊಗೊಂಡಿದ್ವಲ್ಲ ಅತ್ತೆ, ಈ ಥರ ಆಗೋಯ್ತಲ್ಲ, ಅದೇ ನಂಗೆ ಬೇಜಾರಾಗ್ತಿದೆ ಅಂತ ಕುಸುಮ ಹತ್ರ ಭಾಗ್ಯ ಹೇಳ್ತಾ ಇರ್ತಾಳೆ. ಆಗ ಹೌದಮ್ಮ ಭಾಗ್ಯ, ಹಿಂಗೆಲ್ಲ ಆಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ಆದ್ರೂ ಅವನು ಸಿಗ್ನಲಲ್ಲಿ ಕೆಂಪಣ್ಣದ ಲೈಟ್ ಬಂದಾಗ್ಲೂ ಕೂಡ ನಿಂತ್ಕೊಂಡಿರ ಹಾರನ್ ಮಾಡಿಕೊಂಡು ಒಂದು ಸ್ವಲ್ಪನೂ ಬುದ್ಧಿ ಇಲ್ಲ, ಹಾಗೆಯೇ ಗಾಡಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾನೆ. ನನ್ನ ಕೈಗೆ ಸಿಗಬೇಕಾಗಿತ್ತು ಅಂತ ಕುಸುಮ ಮತ್ತು ಭಾಗ್ಯ ಹತ್ರ ಮಾತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಸರಿಯಾಗಿ ಅದೇ ರೋಡಲ್ಲಿ ಆ ಕೆಂಪು ಕಾರು ಮತ್ತೆ ಬರುತ್ತೆ. ಆ ಕಾರನ್ನು ನೋಡಿಬಿಟ್ಟು ಭಾಗ್ಯ, ನೋಡಲ್ಲಿ ಕೆಂಪು ಕಾರು ಬರ್ತಾಯಿದೆ, ಆವಾಗಲೇ ನಂಬರ್ ಹೇಳ್ದಲ್ಲ ಅದೇ ನಂಬರ ಅಂತ ನೋಡು ಅಂತ ಕುಸುಮ ಹೇಳ್ತಾರೆ. ಆಗ ಭಾಗ್ಯ ಬರ್ತಿರೋ ಗಾಡಿ ನಂಬರ್ನ ನೋಡಿಕೊಂಡು ಅತ್ತೆ ಅದೇ ಕಾರತ್ತೆ ಅಂತ ಹೇಳಿಬಿಡ್ತಾಳೆ. ಭಾಗ್ಯ ನೋಡು ಇರೋ, ಇವಾಗ ಅವನಿಗೆ ಮಾಡ್ತೀನಿ ಅಂತ ಓಡೋಗ್ಬಿಟ್ಟು ಮತ್ತೆ ಇವಾಗ ಕುಸುಮ ಕೈಯಲ್ಲಿನೇ ಸಿಕ್ಕಾಕೊಳ್ಳೋಕ್ಕೆ ಇದೇ ರೋಡಲ್ಲಿ ಬರ್ತಾ ಇದೆಯಾ ಅಂತ ಹೇಳ್ಕೊಂಡು ನಿಲ್ಸಯ್ಯ, ಗಾಡಿ ನಿಲ್ಸಯ್ಯ ಅಂತ ಹೇಳ್ಕೊಂಡು ಆ ಕಾರ್ಗೆ ಹೋಗಿ ಅಡ್ಡ ಹಾಕ್ತಾರೆ ಕುಸುಮ ಅವರು. ಆದರೆ ಕಾರಲ್ಲಿ ಮಾತ್ರ ಡ್ರೈವರ್ ಹತ್ರ ಗಾಡಿ ತಗೊಂಡು ಆ ಕಾರಲ್ಲಿ ಆದಿ ಅವರು ಬಂದಿರ್ತಾರೆ. ಕುಸುಮ ಅವರು ಗಾಡಿ ಅಡ್ಡ ಹಾಕಿದ ತಕ್ಷಣ ಇವರಂತೂ ತುಂಬಾ ಗಾಬರಿ ಆಗಿಬಿಟ್ಟು, ಏನಮ್ಮ ಏನಾಯಿತು, ಯಾಕೆ ಇವಾಗ ಕಾರಿಗೆ ಅಡ್ಡ ಹಾಕ್ತಿದ್ದೀರಾ ಅಂತ ಆವಾಗ ಆದಿ ಅವರು ಕೇಳ್ತಾರೆ. ನೀನು ಮಾಡೋದೆಲ್ಲ ಮಾಡಿಬಿಟ್ಟು ಇವಾಗ ಏನಾಯಿತು ನನ್ನ ಕಾರಿಗೆ, ಇವಾಗ ಯಾಕೆ ಅಡ್ಡ ಹಾಕ್ತಿದ್ದೀರಾ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ ಕಣಯ್ಯ, ನೀನು ಇವಾಗ ಏನೋ ಅಂದ್ಕೊಂಡಿದ್ದೀಯಾ, ಇವ್ರ ಕಾರಿಗೆ ಗುದ್ಬಿಟ್ಟಿದ್ರೆ ಇರೋ ಹೆಂಗಸರು ನನ್ನನ್ನು ಏನೂ ಮಾಡ್ಕೊಳಕ್ಕಾಗಲ್ಲ ಅಂತ ಇವಾಗ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಓಡ್ಬೋದು ಅಂತ ಅಂದ್ಕೊಂಡಿದ್ಯಾ. ಯಾಕಯ್ಯ, ನಾನಿವಾಗ ಅಲ್ಲಿ ಸಿಗ್ನಲಲ್ಲಿ ಕೆಂಪು ಬಣ್ಣದ ಲೈಟ್ ಬಂದ್ರೂ ಕೂಡ ನೀನು ಆ ಥರ ಹಾರ್ನ್ ಹಾಕಿ ನಮ್ಮ ಗಾಡಿಗೆ ನೀನು ಗುದ್ಬಿಟ್ಟು ಓಡಿ ಬಂದಿದ್ಯಲ್ಲ ಅಂತ ನಿನಗೇನಯ್ಯ ಇವಾಗ ಕೆಲಸ ಇರೋದು ಅಂತ ಕುಸುಮ ಹೇಳಿದ ತಕ್ಷಣವೇ ಆಗ ಆದಿ ಅವರಿಗೆ ಡ್ರೈವರ್ ಹೇಳಿರೋ ಮಾತು ನೆನಪಾಗುತ್ತೆ. ಸಿಗ್ನಲಲ್ಲಿ ಯಾವುದೋ ಹೆಂಗಸರು ಬಂದು ಅವ್ರಿಗೆ ಡ್ರೈವಿಂಗ್ ಮಾಡೋದು ಗೊತ್ತೇ ಇರಲಿಲ್ಲ ಸರ್, ಅವರು ಹೆಂಗಂದ್ರೆ ಹಂಗೆ ಬಂದುಬಿಟ್ಟು ನಮ್ಮ ಕಾರಿಗೆ ಗುದ್ದಿದ್ದಾರೆ ಅಂತ ಹೇಳಿರೋ ಮಾತು ನೆನಪಾಗ್ಬಿಟ್ಟು, ಅಲ್ಲ ಸಿಗ್ನಲಲ್ಲಿ ನೀವು ಡ್ರೈವರ್ ಹೇಳ್ತಿದ್ದ ಯಾವುದೋ ಹೆಂಗಸರು ಬಂದು ಕಾರಿಗೆ ಗುದ್ಬಿಟ್ಟು ಕಾರೆಲ್ಲ ಸ್ಕ್ರ್ಯಾಚ್ ಆಗಿದೆ ಅಂತ, ಅಂದರೆ ಇವಾಗ ನೀವೇ ಬಂದುಬಿಟ್ಟು ನಮ್ಮ ಕಾರಿಗೆ ಗುದ್ಬಿಟ್ಟು ಇವಾಗ ನಾವು ಗುದ್ದಿರೋದು ಅಂತ ಹೇಳ್ತಾ ಇದ್ದೀರಾ ಅಂತ ಆದಿ ಅವರು ಕೇಳ್ತಿದ್ದಂಗೆ ಈ ಮಾತನ್ನು ಕೇಳಿಸ್ಕೊಂಡು ಕುಸುಮ ಅವ್ರಿಗಂತೂ ಕೋಪ ಬಂದುಬಿಟ್ಟು, ಏನು ಹೇಳ್ತಿದ್ದೀಯಾ, ಗುದ್ದಿರೋದು ನೀನು, ಮಾಡಿರೋದು ಎಲ್ಲ ಅವಂತರ, ನೀನು ಇವಾಗ ಎಲ್ಲದನ್ನು ಕೂಡ ನಮ್ಮ ಮೇಲೆ ಹಾಕ್ತಾ ಇದೆಯಾ. ಅವಾಗ ನೋಡಿದ್ರೆ ಬಿಳಿ ಬಣ್ಣದ ಅಂಗಿ ಹಾಕ್ಕೊಂಡು ಎಲ್ಲ ಟೋಪಿ ಹಾಕ್ಕೊಂಡಿದ್ದೆ, ಇವಾಗ ಸುಟ್ಟು ಬುಟ್ಟು ಹಾಕ್ಕೊಂಡು ಇವ್ರಿಗೆ ಏನೂ ಕೂಡ ಗೊತ್ತಾಗಲ್ಲ, ಇವ್ರನ್ನ ಯಾಮರ್ಸ್ಬೋದು ಅಂತ ಅಂದ್ಕೊಂಡಿದ್ರೆ ನೋಡು ಈ ಕುಸುಮನೆಲ್ಲ ಹಂಗೆಲ್ಲ ಯಾಮರ್ಸೋಕ್ಕಾಗಲ್ಲ, ನೀನು ಇಳಿಯೋ ಕೆಳಗಡೆ ಇಳಿಯೋ, ಬಂದುಬಿಟ್ಟು ನೋಡು ನಮ್ಮ ಕಾರ್ಗೆ ಏನೇನು ಮಾಡಿದ್ಯಾ ಅಂತ ಕುಸುಮ ಹೇಳ್ತಾರೆ. ಆಗ ಆದಿ ಅವರು ಕಾರಿಂದ ಇಳಿದ್ಬಿಟ್ಟು ಹಾಗೆ ನೋಡ್ತಾರೆ. ನೋಡಿ ಇವಾಗ ನಮ್ಮ ಕಾರ್ಗೂ ಹೇಗೆ ಸ್ಕ್ರ್ಯಾಚ್ ಆಗಿದೆಯೋ ನಿಮ್ಮ ಕಾರ್ಗೂ ಹಾಗೆಯೇ ಸ್ಕ್ರ್ಯಾಚ್ ಆಗಿದೆ, ಏನೂ ಮಾಡೋಕ್ಕಾಗಲ್ಲ, ಇವಾಗ ಆಗೋದೇನೋ ಆಗೋಯ್ತು. ಮತ್ತು ಫಸ್ಟ್ ಆಫ್ ಆಲ್ ಇವಾಗ ಕಾರ್ ಡ್ರೈವರ್ ಮಾಡಿರೋದು ನಾನಲ್ಲ, ನಾನು ಡ್ರೈವರ್ ಮಾಡ್ತಿದ್ದ, ಆವಾಗ ಅವನು ತಗೊಬಂದಿದ್ದ ಅಂತ ಹೇಳಿದ ತಕ್ಷಣ ನೋಡು ಈ ಥರ ಸುಳ್ಳು ಹೇಳೋದಲ್ಲ, ನಮ್ಮ ಮುಂದೆ ಹಿಡ್ಕೋಬೇಡ, ಇವಾಗ ಸುಟ್ಟು ಬುಟ್ಟು ಹಾಕ್ಕೊಂಡಿದ್ಯಾ ಅಂತ ಮಾತ್ರಕ್ಕೆ ನಮ್ಮನ್ನೆಲ್ಲ ಯಾಮರ್ಸೋಕ್ಕಾಗಲ್ಲ. ಆಗ ಆದಿ ಅವರು ನೋಡಿ ಆಫ್ಟರ್ ಆಲ್ ಇವಾಗ ಕಾರ್ಗೆ ಏನಾಗಿದೆ, ಜಸ್ಟ್ ಇವಾಗ ಸ್ಕ್ರ್ಯಾಚ್ ಆಗಿದೆ, ಇವಾಗ ಏನು ಮಾಡಬೇಕು ಹೇಳಿ, ಅದಕ್ಕೆ ಇವಾಗ ಎಷ್ಟು ದುಡ್ಡು ಆಗುತ್ತೆ ಹೇಳಿ, ನಾನು ಅದನ್ನು ಪೇ ಮಾಡ್ತೀನಿ, ನನಗಿವಾಗ ಒಂದು ಎಮರ್ಜೆನ್ಸಿ ಕೆಲಸಕ್ಕೆ ಹೋಗಬೇಕು ಅಂತ ಆವಾಗ ಆದಿ ಅವರು ಹೇಳ್ತಾರೆ. ಏನು ಹೇಳ್ತಿದ್ಯಾ, ಆಫ್ಟರ್ ಆಲ್ ಕಾರು ಎಷ್ಟಾಗುತ್ತೆ ಅಂತ ಕೇಳ್ತಿದ್ಯಾ, ಇದೇ ದುಡ್ಡಿನ ದಿಮಾಕು ನಿಮಗೆ ಅಂತ ಕುಸುಮ ಅವರು ಮತ್ತೆ ಬೈಯಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಆಗ ಭಾಗ್ಯಂಗೆ ಮಾತ್ರ ಕೋಪ ಬಂದುಬಿಟ್ಟು, ಸರ್ ನಿಮ್ಮಂಥ ದುಡ್ಡಿರೋರಿಗೆಲ್ಲ ಇದೆಲ್ಲ ಆಫ್ಟರ್ ಆಲ್ ಕಾರ್ ಅನಿಸ್ಬೋದು, ಆದರೆ ನಮ್ಮಂಥ ಬಡವ್ರಿಗೆ, ಮಿಡ್ಲ್ ಕ್ಲಾಸ್ ಅವರಿಗೆ ಇದು ಒಂದು ಎಮೋಷ್ನಲ್ ಆಗಿರುತ್ತೆ ಸರ್. ನಾವು ಕಷ್ಟಪಟ್ಬಿಟ್ಟು ಕಾರನ್ನು ತುಂಬಾ ಆಸೆಯಿಂದ ತೊಗೊಂಡಿರ್ತೀವಿ, ಇವಾಗ ಈ ಥರ ಸ್ಕ್ರ್ಯಾಚ್ ಆಗಿದೆ ಅಂತ ಗೊತ್ತಾದರೆ ಅದು ನಮ್ಮ ಮನಸ್ಸಿಗೆ ತುಂಬ ಹರ್ಟ್ ಆಗುತ್ತೆ ಸರ್. ನಿಮ್ಮಂಥ ದುಡ್ಡಿರೋರಿಗೆಲ್ಲ ಇದ್ರ ಭಾವನೆ ಎಲ್ಲ ಎಲ್ಲಿ ಗೊತ್ತಾಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ.
ಆಗ ಆ ಮಾತನ್ನು ಕೇಳಿಸ್ಕೊಂಡು ಆದಿ ಅವ್ರಿಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ನೋಡಿ ಇವಾಗ ನಮ್ಮ ಕಡೆಯಿಂದ ಇವಾಗೊಂದು ವೇಳೆ ಡ್ರೈವರ್ ಏನಾದರೂ ಮಾಡಿರೋ ಮಿಸ್ಟೇಕ್ಸಿಂದ ನಿಮಗೇನಾದರೂ ಹರ್ಟ್ ಆಗಿದ್ದರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಇವಾಗ ನೋಡಿ ಅದು ಎಷ್ಟಾಗುತ್ತೆ ಅಂತ ಹೇಳಿ ಅದನ್ನು ನಾನು ಪೇ ಮಾಡ್ತೀನಿ ಅಂತ ಆದಿ ಅವರು ಹೇಳಕ್ಕೆ ಬಂದಾಗ, ನೋಡಿ ಅದೆಲ್ಲ ಏನು ಬೇಡ, ನೀವು ಇಲ್ಲಿಂದ ಹೊರಟ್ಬಿಡಿ ಅಂತ ಭಾಗ್ಯ ಹೇಳ್ತಾಳೆ. ನೋಡಮ್ಮ ಭಾಗ್ಯ, ನಿನಗೆ ಏನೂ ಕೂಡ ಗೊತ್ತಾಗಲ್ಲ, ಇವರನ್ನೆಲ್ಲ ಹಾಗೆ ಸುಮ್ಮನೆ ಹೋಗಿ ಬಿಡಬಾರ್ದು, ಮತ್ತು ಯಮ್ಮನ ಯಾಮಾರಿಸ್ತಾರೆ ಅಂತ ಕುಸುಮ ಹೇಳ್ತಿರ್ಬೇಕಾದ್ರೆ, ಪರವಾಗಿಲ್ಲ ಬಿಡಿ ಅತ್ತೆ, ಹೋಗಲಿ, ಅದೇನೋ ಆಗೋದೇನೋ ಆಗೋಯ್ತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಭಾಗ್ಯ ಹೇಳ್ತಾಳೆ. ಆಗ ಆದಿ ಅವರು ಅಲ್ಲಿಂದ ಹೊರಟು ಸೀದಾ ಎಲ್ಗೂ ಹೋಗದೆ ಮನೆಗೆ ಬಂದುಬಿಡ್ತಾರೆ. ಇತ್ತ ಬೇಜಾರಲ್ಲಿ ಮನೆಗೆ ಬರ್ತಾರೆ. ಇನ್ನು ಒಂದೊಂದು ಕಡೆ ಭಾಗ್ಯನೂ ಮತ್ತು ಕುಸುಮನೂ ಕೂಡ ಹಾಗೆ ಮನೆಗೆ ಬರ್ತಾರೆ. ಬೇಜಾರಲ್ಲಿ ಇರಬೇಕಾದ್ರೆ ಸುನಂದ ಮಾತ್ರ ದೊಡ್ಡ ದೊಡ್ಡ ಬಾಯಿ ಬಿಟ್ಕೊಂಡು, ಆ ಭಾಗ್ಯ ಹೋಗಿರೋ ಕೆಲಸ ಎಲ್ಲ ಆಯ್ತೇನೆ, ಇವಾಗ ಚಿನ್ನದ ಅಂಗಡಿಯಿಂದ ದುಡ್ಡು ಬರೋಕ್ಕಂತ ಹೋಗಿದ್ದೆ, ಎಷ್ಟು ಬಂತು ಭಾಗ್ಯ, ಇವಾಗ ನಮ್ಮ ಪೂಜೆಗೆ ಬೇಕಾದಷ್ಟು ಒಡವೆ ತೊಗೊಳಕ್ಕೆ ದುಡ್ಡಲ್ಲೇ ಸಿಗುತ್ತೇನೆ ಭಾಗ್ಯ, ಎಷ್ಟು ಬಂತು ಅಂತ ಸುನಂದ ಅವರು ದೊಡ್ಡ ಬಾಯಿಯಿಂದ ಕೇಳ್ತಾ ಇರ್ತಾರೆ. ಆಗ ಭಾಗ್ಯ ಕುಸುಮಗಂತೂ ತುಂಬಾ ಬೇಜಾರಾಗ್ತಾ ಇರುತ್ತೆ. ಇಲ್ಲಮ್ಮ, ಇವತ್ತು ದಿನನೇ ಯಾಕೋ ಸರಿ ಇಲ್ಲ, ಇಲ್ಲಿ ಇವಾಗ ಚಿನ್ನದ ಅಂಗಡಿಯಲ್ಲೂ ಬೇರೆ ಅವರೇನೋ ನಾವು ಅಂದ್ಕೊಂಡಿರೋಷ್ಟು ದುಡ್ಡನ್ನು ಬೇರೆ ಕೊಟ್ಟಿಲ್ಲ ಅಮ್ಮ ಅಂತ ಭಾಗ್ಯ ಹೇಳಿದಾಗ, ತಕ್ಷಣ ಅಲ್ಲ ಕಣೆ, ಮತ್ತು ಅಷ್ಟು ಬರುತ್ತೆ ಇಷ್ಟು ಬರುತ್ತೆ, ಪೂಜೆಗೆ ಆಗೋಷ್ಟು ಆಗುತ್ತೆ ಅಂತ ಹೇಳಿದ್ಯಲ್ಲ, ಇನ್ನು ಇವಾಗ ಏನು ಮಾಡ್ತೀಯಾ ಅಂತ ಅವಾಗ ಸುನಂದ ಕೇಳಿದ ತಕ್ಷಣ ಕುಸುಮಗಂತೂ ತುಂಬಾ ಕೋಪ ಬರುತ್ತೆ. ಅಲ್ಲ ಸುನಂದ, ಯಾವಾಗ ನೋಡಿದ್ರು ಪೂಜೆ ಮದುವೆ ಬಗ್ಗೆನೇ ಇವಾಗ ಯೋಚನೆ ಮಾಡ್ತಿದ್ದೀರಲ್ಲ, ಸ್ವಲ್ಪ ಭಾಗ್ಯನ ಕಷ್ಟ ಕೂಡ ಅರ್ಥ ಮಾಡ್ಕೊಳ್ಳಿ, ಏನಾದರೂ ಒಂದು ಆಗುತ್ತೆ, ಇವಾಗ ಎಲ್ಲದಕ್ಕೂ ನೀವು ಯಾಕೆ ಇವಾಗ ಅರ್ಜೆಂಟ್ ಮಾಡ್ತಿದ್ದೀರಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ಅಂತ ಸುನಂದಾಗೆ ಕುಸುಮ ಅವರು ಮತ್ತೆ ಬೈತಾರೆ. ಇನ್ನೊಂದು ಕಡೆ ಆದಿ ಅವರು ಮಾತ್ರ ತುಂಬಾ ಬೇಜಾರು ಮಾಡಿಕೊಂಡು ಮನೆಗೆ ಬರ್ತಾ ಇರೋದನ್ನ ನೋಡಿಕೊಂಡು ಕನ್ನಿಕಾ ಎದುರುಗಡೆ ಬಂದುಬಿಟ್ಟು, ಬ್ರೋ ಎಲ್ಲಿಗೆ ಹೋಗಿದೆ, ನಾನು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳ್ಕೊಂಡು ಮನೆಯಿಂದ ಹೋದೆ, ಇವಾಗ ನೋಡಿದ್ರೆ ಯಾಕೆ ಬ್ರೋ ಸ್ವಲ್ಪ ಡಲ್ ಆಗಿದೆಯಾ, ಅದು ಮನೆಗೆ ಕೂಡ ಬೇಗ ಬಂದುಬಿಟ್ಟಿದೆಯಲ್ಲ, ಯಾಕೆ ಬ್ರೋ ಏನಾಯಿತು ಅಂತ ಕನ್ನಿಕಾ ಕೇಳ್ತಿರ್ಬೇಕಾದ್ರೆ, ಏನಿಲ್ಲ, ಇವತ್ತು ನಾನು ಎಲ್ಲಿಗೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ, ಆದರೆ ಸಡನ್ನಾಗಿ ಎಲ್ಲ ಪ್ಲ್ಯಾನ್ ಹಾಳಾಯಿತು, ಅದು ಸರಿ ಇವಾಗ ಡ್ರೈವರ್ ಎಲ್ಲಿದ್ದಾನೆ ಅಂತ ಡ್ರೈವರ್ ಅಂತ ಕೂಗ್ತಾ ಇರ್ತಾನೆ. ಆಗ ಡ್ರೈವರ್ ಎದುರುಗಡೆ ಬಂದುಬಿಟ್ಟು, ನೋಡು ಇವಾಗ ನೀನು ಸಿಗ್ನಲಲ್ಲಿ ಯಾರೋ ಲೇಡೀಸ್ ಬಂದುಬಿಟ್ಟು ಹಾಗೆ ಕಾರಿಗೆ ಗುದ್ದಿದ್ರು ಅಂತ ಇವಾಗ ನನ್ನ ಹತ್ರ ಹೇಳಿದೆ ಅಲ್ವಾ, ಅವರು ಅವಾಗ ನನಗೆ ಸಿಕ್ಕಿದ್ರು, ನೀನು ಗುದ್ದಿರೋದೆಲ್ಲ ನೀನೇ ಹೋಗಿಬಿಟ್ಟು ಅವರಿಗೆ ಗುದ್ದಿರೋದು ಅಂತ ಕಂಪ್ಲೇಂಟ್ ಮಾಡ್ತಿದ್ರು, ಏನಾಯಿತು ಅಂತ ಇವಾಗ ನೀನು ಕರೆಕ್ಟಾಗಿ ಹೇಳ್ತೀಯಾ, ಇನ್ಸಿಡೆಂಟ್ ಹೇಳು ಅಂತ ಆದಿ ಅವರು ತುಂಬಾ ಕೋಪ ಮಾಡಿಕೊಂಡು ಕೇಳ್ತಾರೆ. ಅವಾಗ ಸರ್ ದಯವಿಟ್ಟು ಕ್ಷಮಿಸ್ಬಿಡಿ, ನನ್ನಿಂದನೇ ತಪ್ಪಾಗಿರೋದು, ನಾನು ಸಿಗ್ನಲಲ್ಲಿ ತುಂಬಾ ಅರ್ಜೆಂಟಾಗಿ ಸ್ವಲ್ಪ ರ್ಯಾಶಾಗಿ ಡ್ರೈವ್ ಮಾಡಿಬಿಟ್ಟೆ, ಹಾಗಾಗಿ ಮಿಸ್ ಆಗಿ ಅವ್ರ ನನ್ನ ಕಾರ್ ಟಚ್ ಆಗೋಯ್ತು ಸರ್ ಅಂತ ಆವಾಗ ಡ್ರೈವರ್ ಇರೋ ಸತ್ಯನೆಲ್ಲ ಹೇಳಿದ ತಕ್ಷಣ ಆದಿ ಅವ್ರಿಗಂತೂ ಇವಾಗ ನನ್ನ ಕಡೆಯಿಂದನೇ ಮಿಸ್ಟೇಕ್ ಆಗಿರೋದು, ಆದರೂ ಕೂಡ ನಾನು ಇದನ್ನೆಲ್ಲ ಯೋಚನೆ ಮಾಡಿದೆ, ಅವ್ರ ಜೊತೆಗೇನು ತುಂಬಾ ರೋಡಾಗಿ ಬೇರೆ ಬಿಹೇವ್ ಮಾಡಿಬಿಟ್ಟೆ, ಇವಾಗ ಅವರು ಏನು ಅಂದ್ಕೊಂಡ್ರು ಅಂತ ಅದಕ್ಕೆ ತುಂಬಾ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಅಲ್ಲಿಗೆ ಬಂದು, ಬ್ರೋ ಏನಾಯಿತು ಅಂತ ಕೇಳ್ತಾಳೆ. ಆಗ ಅವರು ಸಿಗ್ನಲಲ್ಲಿ ಆಗಿರೋ ಇನ್ಸಿಡೆಂಟ್, ಡ್ರೈವರ್ ಮಾಡಿರೋ ಎಡವಟ್ಟನ್ನೆಲ್ಲ ಕನ್ನಿಕಾಗೆ ಎಕ್ಸ್ಪ್ಲೈನ್ ಮಾಡ್ತಾರೆ. ತಕ್ಷಣ ಬ್ರೋ ಇಷ್ಟೇ ತಾನೇ, ಇವಾಗ ಏನೂ ಆಗಲ್ಲ ನೋಡು, ಇಂಡಿಯಾದಲ್ಲಿ ಇದೆಲ್ಲ ಇವಾಗ ಈ ಥರ ಡ್ರೈವ್ ಮಾಡುವಾಗ ಟಚ್ ಆಗೋದು, ಕಾರ್ ಸ್ಕ್ರ್ಯಾಚ್ ಆಗೋದು ಎಲ್ಲದೂ ಕೂಡ ಕಾಮನ್. ಮಿಡ್ಲ್ ಕ್ಲಾಸ್ ಅವರಿಗೆ ಏನು ಮಾಡೋಕ್ಕಾಗುತ್ತೆ, ಅಷ್ಟು ಇಷ್ಟು ಇವಾಗ ದುಡ್ಡು ಬೀಸಾಕಿದ ತಕ್ಷಣ ಅವ್ರು ಸುಮ್ಮನೆ ಆಗಿಬಿಡ್ತಾರೆ. ಸುಮ್ಮನೆ ನೀನು ಇವಾಗ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ ಅಂತ ಕನ್ನಿಕಾ ಸಮಾಧಾನ ಮಾಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.